ಈಗಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಎಲ್ಲ ಕೆಲಸಕ್ಕೂ ಬೇಕಾಗ್ತದೆ. ಆದರೆ ಆ ಆಧಾರ್ ಕಾರ್ಡ್ನ ಕೆಲವೊಂದು ಟೈಮಲ್ಲಿ ಬೇರೆ ಬೇರೆ ಪ್ಲೇಸಿಗೆ ನೀವೆಲ್ಲರೂ ಹೋಗ್ತಾ ಇರ್ಬೇಕಾದ್ರೆ, ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅದನ್ನು ತೆಗೆದುಕೊಂಡು ಹೋಗೋದು ನಿಮ್ಗೆ ತುಂಬಾ ಕಷ್ಟ ಆಗಿರ್ತದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ ನೀವು ಎಷ್ಟೋ ಸತಿ ಗಮನಿಸಿರ್ಬೋದು, ಇಷ್ಟು ಉದ್ದವಾದಂತಹ ಒಂದು ಆಧಾರ್ ಕಾರ್ಡ್ ಇರ್ತದೆ. ಈ ಆಧಾರ್ ಕಾರ್ಡಲ್ಲಿ ಏನು ಪ್ರಾಬ್ಲಮ್ಸ್ ಬರ್ತದೆ ಅಂತ ಹೇಳಿದ್ರೆ, ಇದೆಲ್ಲರೂ ನೀರಿಗೆ ಬಿದ್ದರೆ ಅಥವಾ ನೀವೆಲ್ಲರೂ ಒಂದು ಕಡೆ ಇಟ್ಕೊಳ್ಬೇಕಾದ್ರೆ ಈ ರೀತಿ ಮಡಿಸಿದ್ರೆ ಅದೆಲ್ಲ ತುಂಬ ಪ್ರಾಬ್ಲಮ್ಸ್ ಬರ್ತದೆ. ಮತ್ತು ಅದಕ್ಕಿಂತನೂ ಇಲ್ಲಿ ನೀವು ಎಷ್ಟೇ ಲ್ಯಾಮಿನೇಷನ್ ಮಾಡಿಸಿದ್ರು ಕೂಡ ಆ ಲ್ಯಾಮಿನೇಷನ್ ಹೋಗಿ ಅದಾದ ನಂತರ ಇಲ್ಲಿ ಫೋಟೋ ಮತ್ತೆ ನಿಮ್ಮ ಅಡ್ರೆಸ್ಗೆ ತುಂಬಾನೇ ಪ್ರಾಬ್ಲಮ್ ಬರುವಂತಹ ಸಿಚುವೇಶನ್ಸ್ಗಳನ್ನ ನೀವು ಫೇಸ್ ಮಾಡಿರ್ಬೋದು. ಈಗ ಆಧಾರ್ ಕಾರ್ಡ್ ಅವರು ಬಿಟ್ಟಿರುವಂತಹ ಒಂದು ಅಪ್ಡೇಟ್ ಕೇಳಿದ್ರೆ ನಿಮಗೆ ತುಂಬಾನೇ ಸಂತೋಷ ಆಗ್ಬೋದು. ಏನು ಅಂತ ಹೇಳಿದ್ರೆ, PVC ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು. ಮತ್ತೆ ಆ ಆಧಾರ್ ಕಾರ್ಡ್ ಅನ್ನ ಕೇವಲ 15 ಡೇಸ್ ಅಲ್ಲಿ ನಿಮ್ಮ ಮನೆಗೆ ತೆಗೆದುಕೊಂಡು ಬರ್ಬೋದು. PVC ಆಧಾರ್ ಕಾರ್ಡ್ ಅಥವಾ ಪ್ಲಾಸ್ಟಿಕ್ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, ಅದು ತುಂಬಾನೇ ಸೇಫ್ ಅಂಡ್ ಸೆಕ್ಯೂರ್ ಆಗಿದೆ. ಅದರಲ್ಲಿ ಒಂದು QR ಕೋಡ್ ಇದೆ, ಅದನ್ನು ನೀವು ಎಲ್ಲಿ ಬೇಕಾದ್ರೂ ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಸ್ಕ್ಯಾನ್ ಮಾಡಬಹುದು. ಅದರಿಂದ ನಿಮ್ಮ ಆಧಾರ್ ಕಾರ್ಡ್ ಫುಲ್ ಡೀಟೇಲ್ಸ್ ಗೊತ್ತಾಗ್ತದೆ. ಮತ್ತೆ ಆ ಆಧಾರ್ ಕಾರ್ಡ್ ಯಾವ ರೀತಿಯಾಗಿ ಬರ್ತದೆ ಅಂತ ಹೇಳಿದ್ರೆ, ನಿಮ್ಮ ಪಾನ್ ಕಾರ್ಡ್ ಇದು ಯಾವ ರೀತಿಯಾಗಿ ಲ್ಯಾಮಿನೇಷನ್ ಆಗಿ ಅದಾದ ನಂತರ ಒಂದು ಕಾರ್ಡ್ ಬರುತ್ತಲ್ಲ, ಪ್ಲಾಸ್ಟಿಕ್ ಇದು ಕಾರ್ಡ್ ತರ, ಅದು ಸೇಮ್ ಪಾನ್ ಕಾರ್ಡ್ ತರದಲ್ಲೇ ಈ ಆಧಾರ್ ಕಾರ್ಡ್ ನಿಮ್ಮ ಜೊತೆಗಿರ್ತದೆ. ಇದರಿಂದ ನಿಮ್ಗೆ ಏನೇನು ಲಾಭ ಅಂತ ಹೇಳಿದ್ರೆ, ನೀವು ಅದನ್ನ ಯಾವ ಟೈಮಲ್ಲಿ ಬೇಕಾದ್ರೂ ಪರ್ಸಲ್ಲಿ ತೆಗೆದುಕೊಂಡು ಹೋಗಿ, ಅದು ವೆದರ್ ಪ್ರೂಫ್ ಆಗಿದೆ ಅಂತ ಹೇಳಿದ್ರೆ, ಮಳೆ ಬಂದ್ರು ಏನೋ ನೀರು ಬಿದ್ರು ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಇದು ಒಂದು ಒಳ್ಳೆಯ ರೀತಿಯ ಬೆನಿಫಿಟ್ ಆಗಿದೆ. ಮತ್ತೆ ಇದನ್ನು ನೀವೆಲ್ಲಾದರೂ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಕೇವಲ 50 ರೂಪಾಯಿಯನ್ನ ಗೌರ್ಮೆಂಟ್ಗೆ ಪೇ ಮಾಡಬೇಕಾಗ್ತದೆ. ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿ 15 ಡೇಸ್ ಅಲ್ಲಿ ಅವರು ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಅದ್ರಲ್ಲಿ ಯಾವ ಅಡ್ರೆಸ್ ಕೊಟ್ಟಿರ್ತೀರೋ ಅದೇ ಅಡ್ರೆಸ್ಗೆ ಆ ಆಧಾರ್ ಕಾರ್ಡ್ ಅನ್ನ ಕಳಿಸ್ತಾರೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವು PVC ಆಧಾರ್ ಕಾರ್ಡ್ ಅಥವಾ ಪ್ಲಾಸ್ಟಿಕ್ ಆಧಾರ್ ಕಾರ್ಡ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನೀವೆಲ್ಲರೂ ಈ ಫೇಸ್ ಕಟ್ನ ಮೊದಲನೇ ಸತಿ ನೋಡ್ತಿದ್ರೆ ಅಲ್ಲಿ ಫ್ರೀಯಾಗಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆ, ಆ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ, ಯಾಕಂತ ಹೇಳಿದ್ರೆ ನಾನು ಹಾಕಿದ ಪ್ರತಿ ವಿಡಿಯೋನು ನಿಮಗೆ ಬೇಗ ಬಂದು ತಲುಪುತ್ತೆ. ಮತ್ತೆ ಲೈಕ್ ಮಾಡಿ, ಯಾಕಂತ ಹೇಳಿದ್ರೆ ನೀವು ಕೊಡುವಂಥ ಪ್ರತಿಯೊಂದು ಲೈಕ್ಗಳು ನನಗೆ ಮೋಟಿವೇಶನ್ ತರ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ. ಇಲ್ಲಿ ಬಂದಾದ್ಮೇಲೆ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಮೈ ಆಧಾರ್ ಅಂತ ಕಾಣಿಸಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಹೇಳಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಬೇರೆ ಸೈಟ್ಗೆ ಕರ್ಕೊಂಡು ಹೋಗ್ತದೆ. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಗೆಟ್ ಯುವರ್ ಆಧಾರ್ ಕಾರ್ಡ್ ಡ್ಯೂರೇಬಲ್ ಕನ್ವೀನಿಯಂಟ್ ಟು ಕ್ಯಾರಿ ಇನ್ ವ್ಯಾಲೆಟ್ ಅಂತ ಹೇಳಿ ತುಂಬಾ ಟೈಮ್ ಬರ್ತದೆ, ಮತ್ತೆ ಕನ್ವೀನಿಯಂಟ್ ಆಗಿದೆ ನೀವು ವ್ಯಾಲೆಟ್ ಅಲ್ಲಿ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಲಿಕ್ಕೆ. ಆರ್ಡರ್ ಫಾರ್ 50 ರೂಪೀಸ್ ಇನ್ಕ್ಲೂಸಿವ್ ಆಫ್ GST ಅಂಡ್ ಸ್ಪೀಡ್ ಪೋಸ್ಟ್ ಚಾರ್ಜಸ್. ಈ 50 ರೂಪೀಸ್ ಅನ್ನು ನೀವು ಪೇ ಮಾಡಬೇಕಾಗ್ತದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಸ್ಪೀಡ್ ಪೋಸ್ಟ್ ಚಾರ್ಜಸ್ಗೆ ಮತ್ತೆ ಅದರಲ್ಲಿ GST ಕೂಡ ಇನ್ಕ್ಲೂಡ್ ಆಗಿದೆ. ಅದಕ್ಕೋಸ್ಕರ ನೀವು 50 ರೂಪೀಸ್ ಅನ್ನ ಇಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು. ಮಾಡಿದ್ಮೇಲೆ ಮಾತ್ರ ನಿಮ್ಗೆ ನಿಮ್ಮ PVC ಆಧಾರ್ ಕಾರ್ಡ್ ಅಥವಾ ಪ್ಲಾಸ್ಟಿಕ್ ಆಧಾರ್ ಕಾರ್ಡ್ ನಿಮ್ಗೆ ಸಿಗ್ತದೆ. ಅದಾದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಕಾಣಿಸಿದ್ರೆ ಆಧಾರ್ ಕಾರ್ಡ್, ಆಧಾರ್ ನಂಬರ್, ವರ್ಚುವಲ್ ID, EID ಅಂತ ಹೇಳಿ ನೀವು ಇಲ್ಲಿ ಆಧಾರ್ ನಂಬರ್ ಅಂತಿದೆ, ಅದ್ರ ಮೇಲೆ ನಿಮ್ಮ ಆಧಾರ್ ನಂಬರ್ ಅನ್ನ ಟೈಪ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ನಾನು ಹಾಕಿದೆ. ಅದಾದ್ಮೇಲೆ ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತ ಹೇಳಿ ಅಲ್ಲಿ ಕ್ಯಾಪ್ಚಾ ಯಾವ್ದಿದೆಯೋ ಅದನ್ನ ಇಲ್ಲಿ ಹಾಕ್ಬೇಕು. ಕ್ಯಾಪ್ಚಾ ಹಾಕ್ಬೇಕಾದ್ರೆ ಹುಷಾರಾಗಿರಿ ಅಂತ ಹೇಳಿದ್ರೆ, ಯಾವ ಕ್ಯಾಪ್ಚಾ ಇದೆಯೋ ಅದನ್ನ ಕರೆಕ್ಟ್ ನೋಡ್ಕೊಂಡು ಹಾಕಿ. ಅದಾದ ನಂತರ ನಿಮ್ಗೆ ಮೊಬೈಲ್ ಇದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ರಿಜಿಸ್ಟರ್ ಆಗಿದೆಯೋ ಅದಕ್ಕೆ ಒಂದು OTP ಬರ್ತದೆ. ಅದಕ್ಕೋಸ್ಕರ ನೀವ್ ಏನ್ ಮಾಡಬೇಕು, ಸೆಂಡ್ OTP ಅಂತ ಹೇಳಿ ಕೊಡಿ. 6 ಡಿಜಿಟ್ ಇದು ಒಂದು OTP ನಿಮ್ಗೆ ಆಗ್ಲೇ ಬರುತ್ತೆ. ನಂಗೆ OTP ಬಂದಿದೆ. ಟರ್ಮ್ ಅಂಡ್ ಕಂಡೀಷನ್ ಓಪನ್ ಮಾಡಿ ಕ್ಲೋಸ್ ಮಾಡಿ. ಅದಾದ್ಮೇಲೆ ನಂತರ ಸಬ್ಮಿಟ್ ಅಂತ ಹೇಳಿ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲಿ ಫುಲ್ ಡೀಟೇಲ್ಸ್ ಬರ್ತದೆ ಅಂತ ಹೇಳಿ, ವೆರಿಫೈ ಯುವರ್ ಆಧಾರ್ ಡೀಟೇಲ್ಸ್ ಅಂತ ನಿಮ್ಗೆ ಯಾವ ಫೋಟೋ ಕೊಟ್ಟಿದ್ರಿ ಮತ್ತೆ ಅದು ಯಾವ ರೀತಿಯಾಗಿ ಬರ್ತದೆ ಫ್ರಂಟ್ ಮತ್ತೆ ಬ್ಯಾಕ್ ಅಂತ ಹೇಳಿ ತೋರಿಸ್ತಾರೆ. ಇದು ಸೇಮ್ ಪಾನ್ ಕಾರ್ಡ್ ಟೈಪ್ ಅಲ್ಲಿ ಇರುತ್ತೆ, ಬಟ್ ಪಾನ್ ಕಾರ್ಡ್ ಗಿಂತ ಇದೊಂದು ಒಳ್ಳೆ ಕ್ವಾಲಿಟಿಯಲ್ಲಿ ನಿಮ್ಗೆ ಬರುತ್ತೆ ಕೂಡ. ಅದಾದ ನಂತರ ಇನ್ ಕೇಸ್ ಯು ಫೈಂಡ್ ಎನಿ ಇನ್ಅಕ್ಯುರಸಿ, ಮಿಸ್ಸಿಂಗ್, ಓಲ್ಡ್ ಆರ್ ಔಟ್ಡೇಟೆಡ್ ಇನ್ಫಾರ್ಮೇಶನ್, ಗೆಟ್ ಯುವರ್ ಆಧಾರ್ ಡೀಟೇಲ್ಸ್ ಅಪ್ಡೇಟೆಡ್ ಅಂತ ಹೇಳಿದ್ರೆ, ನೀವು ಇಲ್ಲದ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದೆಯಾ, ಅಡ್ರೆಸ್ ಸರಿಯಾಗಿದೆಯಾ, ಡೇಟ್ ಆಫ್ ಬರ್ತ್ ಸರಿಯಾಗಿದೆಯಾ, ಮತ್ತೆ ಫೋನ್ ನಂಬರ್ ಕೂಡ ಸರಿಯಾಗಿದೆ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಮೇಕ್ ಪೇಮೆಂಟ್ ಅಂತ ಇಲ್ಲಿ ಕೆಳಗಡೆ ಕಾಣಿಸಿದೆಯಲ್ಲ, ಮೇಕ್ ಪೇಮೆಂಟ್ ಕೊಡಿ. ಅದಾಗಿ ಸ್ವಲ್ಪ ಟೈಮ್ ಆದ ತಕ್ಷಣ ಅಂತ ಹೇಳಿದ್ರೆ ಒಂದು 2-3 ನಿಮಿಷದಲ್ಲಿ ಒಂದು ಪೇ ಮಾಡುವಂತಹ ಪೇಔಟ್ ಪೇಜ್ ರೀಡೈರೆಕ್ಟ್ ಆಗ್ತದೆ. ಇದರಲ್ಲಿ ನೀವು ಬೇಕಾದ್ರೆ ಕಾರ್ಡ್ ಅಲ್ಲಿ ಪೇಮೆಂಟ್ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, UPI ಮಾಡ್ಬೋದು. UPI ಅಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ. ಇಲ್ಲಿ ನೋಡೋದು ಗೂಗಲ್ ಪೇ ಇದೆ, ಫೋನ್ ಪೇ ಇದೆ, ಭೀಮ್ ಇದೆ, ಪೇಟಿಎಂ ಇದೆ, ಅಮೆಝಾನ್ ಪೇ ಇದೆ, ಮತ್ತೆ ಯಾವುದೇ ಬೇರೆ ಯಾವ್ದಾದ್ರು UPI ID ಇದ್ರೂ ಕೂಡ ನೀವು ಮಾಡ್ಬೋದು. ನಾನು ಇದರಲ್ಲಿ ಡೆಬಿಟ್ ಕಾರ್ಡ್ ಅಲ್ಲಿ ಮಾಡ್ತೀನಿ. ನೀವು ಬೇಕಾದ್ರೂ ಬೇರೆ ಯಾವ್ದೋ ಆಪ್ಷನ್ ಇದ್ರು ನೀವು ಮಾಡ್ಕೊಳ್ಬಹುದು. ಎಲ್ಲ ಇದರಲ್ಲಿ ಫುಲ್ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಪ್ರೊಸೀಡ್ ಅಂತ ಹೇಳಿ ಕೊಡಿ. ನೀವೆಲ್ಲರೂ ಯಾವ್ದಾದ್ರು ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಿದೆ ಅಂತ ಹೇಳಿದ್ರೆ ಒಂದು OTP ಬರುತ್ತೆ, ಯಾವ ನಂಬರ್ಗೆ ಆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೋ ಅದಕ್ಕೆ. ಅದಾದ ನಂತರ ಆ ಲಿಂಕ್ ಆಗಿರುವ ನಂಬರ್ದು OTP ಅನ್ನ ಇಲ್ಲಿ ಹಾಕಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮ್ಗೆ ಇಲ್ಲಿ ಕಾಣಿಸ್ತದೆ ಪೇಮೆಂಟ್ ರಿಸಿಪ್ಟ್ ಫಾರ್ ಆರ್ಡರ್ ಆಧಾರ್ ಕಾರ್ಡ್ ಟ್ರಾನ್ಸಾಕ್ಷನ್ ಇಸ್ ಸಕ್ಸಸ್ಫುಲ್ ಅಂತ ಬರ್ತದೆ. ಅದಾದ್ಮೇಲೆ ಪೇಮೆಂಟ್ ಡೇಟ್ ಮತ್ತೆ ಟೈಮ್ ಇದೆ. ಅದಾದ್ಮೇಲೆ SRN ಅಂತಿದೆ, ರಿಸಿಪ್ಟ್ ನಂಬರ್ ಇದೆ, ಟ್ರಾನ್ಸಾಕ್ಷನ್ ID ಇದೆ, ಅಮೌಂಟ್ 50 ರೂಪೀಸ್, ಆಧಾರ್ ಕಾರ್ಡ್ ಇದೆ. ಅದಾದ್ಮೇಲೆ
ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತಿದೆ. ಸಿಗ್ನೇಚರ್ ನಾಟ್ ರಿಕ್ವೈರ್ಡ್ ಆಸ್ ಇಟ್ ಡಿಜಿಟಲಿ ಸೈನ್ ಡಾಕ್ಯುಮೆಂಟ್, ಅದು ಬೇಡ ಅಂತ ಹೇಳಿ. ಅದಾದ್ಮೇಲೆ ಡೌನ್ಲೋಡ್ ಪೇಮೆಂಟ್ ರಿಸಿಪ್ಟ್ ಅಂತಿದೆ. ಇದನ್ನು 100% ಆಗಿ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಂದ್ರು ನೀವು ಅದನ್ನ ಅವ್ರ ಹತ್ರ ಆಧಾರ್ ಕಾರ್ಡ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಥವಾ ನೀವೆಲ್ಲಾದ್ರೂ ನೀವು ಹೋಗಿ ಈಗ ಆಧಾರ್ ಕಾರ್ಡ್ ಸೆಂಟ್ರಲ್ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇದು ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗ್ತದೆ. ಎಲ್ಲಾದ್ರೂ ನಿಮ್ಗೆ ಬರಲಿಲ್ಲ ಅಂತ ಹೇಳಿದ್ರೆ, ಬರುತ್ತೆ ಒಂದು 90%, ಆದ್ರೂ ಏನಾದ್ರು ಪ್ರಾಬ್ಲಮ್ಸ್ ಬಂತು ಅಂತ ಹೇಳಿದ್ರೆ ನೀವು ಅದನ್ನ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೆಲ್ಲ ಇದೆ ಅಂತ ಸರ್ವಿಸ್ ರಿಕ್ವೆಸ್ಟ್ ನಂಬರ್, ರಿಸಿಪ್ಟ್ ನಂಬರ್ ಅದೆಲ್ಲ ಇದೆ. ಅದಾದ ನೆಕ್ಸ್ಟ್ ನೀವು ವಾಪಸ್ ಬರ್ಬೋದು. ಬಂದ್ಮೇಲೆ ನೋಡಿ ಚೆಕ್ ಸ್ಟೇಟಸ್ ಅಂತ ಹೇಳಿ ಕೆಳಗೆ ಕಾಣಿಸಿದಿಲ್ಲ, ಅದನ್ನು ತೋರಿಸ್ತೇನೆ. ಇದರಲ್ಲಿ ನೀವು ಯಾವ ರೀತಿಯಲ್ಲಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಒಂದು ವೀಕ್ ಆದ್ಮೇಲೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಬೋದು, ಅದು ಎಲ್ಲಿದೆ, ಯಾವ ಪ್ರೊಸೆಸ್ ಅಲ್ಲಿ ಇದೆ ಅಂತ ಹೇಳಿ. ಅದಾದ್ಮೇಲೆ SRN ನಂಬರ್, ಸರ್ವಿಸ್ ರಿಕ್ವೆಸ್ಟ್ ನಂಬರ್, ನಿಮ್ಗೆ ಅಲ್ಲಿ ಅವರೊಂದು PDF ಕಳ್ಸಿರ್ತಾರಲ್ಲ ಆ ನಂಬರ್ ಇದೆ, 12 ಡಿಜಿಟ್ ಮತ್ತೆ ಆಧಾರ್ ಕಾರ್ಡ್ ನಂಬರ್. ನಾನು ಅದನ್ನ ಒಂದ್ಸತಿ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ. ಕೊಟ್ಟಾದ ತಕ್ಷಣ ಇಲ್ಲಿ ನೋಡ್ಬೋದು ನಿಮ್ಮ ಸ್ಟೇಟಸ್ ಈಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಅದಾದ ನಂತರ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು 15 ಡೇಸ್ ಅಷ್ಟು ವೇಟ್ ಮಾಡಿ. 15 ಡೇಸ್ ಒಳಗೆ ನಿಮ್ಗೆ ನಿಮ್ಮ ಪ್ಲಾಸ್ಟಿಕ್ ಆಧಾರ್ ಕಾರ್ಡ್ ಅಥವಾ PVC ಆಧಾರ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಪೋಸ್ಟ್ ಆಫೀಸ್ ಅಲ್ಲೂ ಚೆಕ್ ಮಾಡಿ ಅಲ್ಲಿ ಬಂದಿದೆ ಇಲ್ವಾ ಅಂತ ಹೇಳಿ. 100% ಆಗಿ ಅಲ್ಲಿ ಬಂದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ಸ್ಟೇಟಸ್ ಅನ್ನು ಚೆಕ್ ಮಾಡಿ. ಆ ಸ್ಟೇಟಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಾಗ್ತಿದೆ ಅಂತ ಹೇಳಿ. ಇಲ್ಲ ನಿಮ್ಗೆ ಈ ಮತ್ತೆ ಇದನ್ನ ಎಲ್ಲರೂ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗೆ ನೋಡಿ ಚೆಕ್ ಆಧಾರ್ PVC ಕಾರ್ಡ್ ಸ್ಟೇಟಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೇಮ್ ಇದೇ ರೀತಿಯ ಪ್ರೊಸೆಸ್ ಇರ್ತದೆ. ಅದಕ್ಕೆ ಹೇಳ್ತಿರೋದು ಆ PDF ಅನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಅದರಲ್ಲಿ ಇರುವಂತಹ ನಂಬರ್ನ ಇಲ್ಲಿ ಹಾಕಿದ್ಮೇಲೆ ನಿಮ್ಗೆ ಅದ್ರ ಸ್ಟೇಟಸ್ ಕೂಡ ಗೊತ್ತಾಗ್ತದೆ. ಇದು ಒಂದು 15 ಡೇಸ್ ಬೇಕು. ಅದಕ್ಕಿಂತ ಮೊದಲೇ ಎಲ್ಲಾದ್ರೂ ಬಂದ್ರು ತುಂಬಾನೇ ಖುಷಿ. ಅದಕ್ಕಿಂತ ಮೊದಲೇ ಬರ್ತದೆ. ಸ್ಪೀಡ್ ಪೋಸ್ಟ್ ಇರುವ ಕಾರಣ 1 ವೀಕ್ ಒಳಗೆ ನಿಮ್ಗೆ ಬರ್ಬೋದು. ಮತ್ತೆ ನಿಮ್ಮ ಅಡ್ರೆಸ್ ಮೇಲೆ ಡಿಪೆಂಡ್ ಆಗ್ತದೆ. ಅಂತ ಹೇಳಿದ್ರೆ ನೀವು ಎಲ್ಲಿದ್ದೀರಾ, ಯಾವ್ದಾದ್ರು ಒಂದು ಹಳ್ಳಿಯಲ್ಲಿ ಇದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬಂದಿರುತ್ತೆ. ಬರ್ಲಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಚೆಕ್ ಮಾಡಿ ನಿಮ್ಮ ಅಡ್ರೆಸ್ ಯಾವ್ದು ಇರುತ್ತೋ ಆ ಆಧಾರ್ ಕಾರ್ಡ್ ಅಲ್ಲಿ ಅದೇ ಅಡ್ರೆಸ್ಗೆ ಅದು ಬರ್ತದೆ ಅಂತ ಹೇಳ್ತಾರೆ. ನೋಡಿದ್ರಲ್ವಾ ಸ್ನೇಹಿತರೆ, ನೀವು ಯಾವ ರೀತಿಯಾಗಿ PVC ಆಧಾರ್ ಕಾರ್ಡ್ ಅಥವಾ ಪ್ಲಾಸ್ಟಿಕ್ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ. ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಅಥವಾ ಏನೇ ಯಾವ್ದಾದ್ರು ಒಂದು ಪ್ರಾಬ್ಲಮ್ಸ್ ಬಂದ್ರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಖಂಡಿತವಾಗಿ ಉತ್ತರಗಳನ್ನ ಕೊಡ್ತೇನೆ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಲಿಲ್ಲ ಅಂತ ಹೇಳಿದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೋಸ್ಕರ ಇನ್ನೊಂದು ವಿಡಿಯೋನ ನಾನು ಮಾಡ್ಲಿಕ್ಕಿದ್ದೇನೆ. ಹಾಗೆ ನೀವು ನಿಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೀವು ನೋಡ್ಕೊಂಡು ನಿಮ್ಮ PVC ಆಧಾರ್ ಕಾರ್ಡ್ಗೆ ಅಪ್ಡೇಟ್ ಆದ ನಂತರ ಇನ್ನೊಬ್ಬರಿಗೂ ಕೂಡ ಇದನ್ನ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.